ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ದಿನ ನವರಾತ್ರಿಯ 9ನೇ ದಿನವಾದಂತಹ ಮಹಾನವಮಿ ಒಂದು ಆಯುಧ ಪೂಜೆ ಒಂದು ದುರ್ಗಾ ದೇವತೆಯ 9ನೇ ಅವತಾರವಾದಂತಹ ಸಿದ್ಧಿದಾತ್ರಿ ದೇವತೆಯನ್ನು ಪೂಜೆ ಮಾಡುವುದು ಹೇಗೆ, ಸಿದ್ಧಿದಾತ್ರಿ ದೇವತೆಯನ್ನು ಪೂಜೆ ಮಾಡುವುದರಿಂದ ನಮಗೆ ಯಾವ ರೀತಿಯ ಆಶೀರ್ವಾದ ಸಿಗುತ್ತದೆ ಅನ್ನೋದ್ರ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ದೇವತೆಗೆ ಯಾವ ಬಣ್ಣದ ವಸ್ತ್ರ ಇಷ್ಟ ಆಗುತ್ತೆ, ಯಾವ ಹೂವನ್ನು ಅರ್ಪಣೆ ಮಾಡಿದ್ರೆ ಇಷ್ಟ ಆಗುತ್ತೆ, ಯಾವ ನೈವೇದ್ಯವನ್ನು ಅರ್ಪಣೆ ಮಾಡಿದ್ರೆ ದೇವರಿಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ತಿಳಿಸ್ತಾ ಇದ್ದೀನಿ. ಸೊ ಈ ದಿನ ಸಿದ್ಧಿದಾತ್ರಿ ದೇವತೆಯನ್ನು ನಾವು ಪೂಜೆ ಮಾಡುವಂಥದ್ದು. ಸೊ ಸಂಜೆ ನವರಾತ್ರಿ ಆಗಿರೋದ್ರಿಂದ ಸಂಜೆವರೆಗೂ ಪೂಜೆ ಮಾಡ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನಿನ್ನೆ ಅಂದರೆ ಮಂಗಳವಾರ ದಿನವೇ ಸಿದ್ಧಿದಾತ್ರಿ ದೇವತೆಯನ್ನು ಪೂಜೆ ಮಾಡಿದ್ದಾರೆ. ಸೊ ಅದು ತಪ್ಪು. ಈ ಸಾರಿ 11 ದಿನ ನವರಾತ್ರಿ ಬಂದಿರೋದ್ರಿಂದ ಪಂಚಮಿಯೊಂದು ಸ್ಕಂದ ಮಾತೆಯನ್ನು 2 ದಿನ ಪೂಜೆ ಮಾಡೋದ್ರಿಂದ ಸಿದ್ಧಿದಾತ್ರಿ ಈ ದಿನ ಬಂದಿದೆ. ಸೊ ಹಾಗಾಗಿ ನಾವು ಈಗ ಸಿದ್ಧಿದಾತ್ರಿ ದೇವತೆಯನ್ನು ಹೇಗೆ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಿದ್ಧಿದಾತ್ರಿ ದೇವತೆಯನ್ನು ಪೂಜೆ ಮಾಡುವಾಗ ಕನ್ಯಾ ಪೂಜೆ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಂದರೆ ಬೊಂಬೆ ಕೂರಿಸಿ ಎಲ್ಲ ಕಳಸ ಕೂರಿಸಿ ಹಬ್ಬ ಮಾಡ್ತಾರೆ ಅಲ್ವಾ, ಅವರು ತಪ್ಪದೇ ಕೊನೆ ದಿನ ಈ ದಿನ ಕನ್ಯಾ ಪೂಜೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಸಿಹಿಯನ್ನು ಕೊಟ್ಟು ಅವರಿಗೆ ಮಾಡುವಂಥದ್ದಕ್ಕೆ ನಾವು ಕನ್ಯಾ ಪೂಜೆ ಅಂತ ಕರಿತೀವಿ. ಈ ಸಿದ್ಧಿದಾತ್ರಿ ದೇವತೆಯು ಸಾಧನೆ ಮತ್ತು ಮೋಕ್ಷದ ದೇವತೆಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ಆಕೆ 4 ಕೈಗಳಲ್ಲಿ ಶಂಖ, ಚಕ್ರ, ಗದೆ, ಪದ್ಮವನ್ನು ಹಿಡಿದಿರುತ್ತಾಳೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ದೇವಿಯನ್ನು ನಾವು ಪೂಜಿಸೋದ್ರಿಂದ ಸಕಲ ಸಿದ್ಧಿಗಳು ಈಡೇರುತ್ತವೆ. ಸೊ ಫ್ರೆಂಡ್ಸ್, ನಾವು ಈಗ 8 ದಿನದಿಂದ ನಾವು ಈ ದೇವಿಯ ಅವತಾರಗಳನ್ನು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ದುರ್ಗಾದೇವಿಯ ನಾನಾ ಅವತಾರಗಳನ್ನು ನಾವು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಈ ಕೊನೆಯ ದಿನ ಸಿದ್ಧಿದಾತ್ರಿ ಅಂದರೆ ನಮ್ಮ ಸಿದ್ಧಿಗಳು ನಾವು ಏನು ಅಂದ್ಕೊಂಡಿರ್ತೀವಿ ಅದು ಈಡೇರುವಂತಹ ದಿನ. ಈ ದಿನ ಆ ದೇವಿಗೆ ಭಕ್ತಿಯಿಂದ ನಾವು ಆ ತಾಯಿಗೆ ಇಷ್ಟವಾಗುವಂಥ ಹೂವನ್ನು ಅರ್ಪಣೆ ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಈ ದಿನ ನಾವು ನಮ್ಮ ಕಷ್ಟ ಏನಿದೆ ಅದನ್ನು ಹೇಳಿಕೊಂಡು ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ಸಿದ್ಧಿಯಾಗುತ್ತವೆ ಅನ್ನೋದು ಒಂದು ನಂಬಿಕೆ. ಈ ದಿನ ಕನ್ಯರನ್ನು ಮನೆಗೆ ಆಹ್ವಾನಿಸಿ, ಅಂದರೆ ಅವರಿಗೆ ಪಾದ ಪೂಜೆನೇ ಮಾಡಬೇಕು ಅನ್ನೋದೇನಿಲ್ಲ. ಅವರು ನಮ್ಮ ಮನೆಗೆ ಬಂದರೆ ಸಾಕು, ಅಷ್ಟೇ ಪುಣ್ಯ ಸಿಗುತ್ತೆ. ನಗ್ನಗ್ತಾ ನಮ್ಮ ಮನೆಗೆ ಕರೆಸಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ನಾವೇ ಬಟ್ಟನ್ನು ಇಟ್ಟು ಮಕ್ಕಳಿಗೆ ಹೂ ಮುಡಿಸಿ ನಾವು ಮಾಡಿರುವಂತಹ ಸಿಹಿಯನ್ನು ಮಕ್ಕಳಿಗೆ ಖುಷಿ ಖುಷಿಯಿಂದ ಕೊಟ್ಟ ಆ ನವದುರ್ಗೆಯರ ಆಶೀರ್ವಾದ ನಮಗೆ ಸಿಕ್ಕಷ್ಟೇ ಸಮ. ಏನು ನಮ್ಮ ಕೈಯಲ್ಲಾದಷ್ಟು ಏನಾದರೂ ಒಂದೊಂದು ಆ ಹೆಣ್ಮಕ್ಳಿಗೆ ಉಡುಗೊರೆಯನ್ನು ಕೊಡೋದು, ಅಂದರೆ ಸಣ್ಣದಾಗಿ, ಅಂದರೆ ಆ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನು ಕೊಡೋದು. ಸಣ್ಣದಾಗಿ ಒಂದು ಕಿವಿ ಓಲೆನೋ, ಅಂದರೆ ಚಿನ್ನದ್ದೆಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ಒಂದು ರಿಬ್ಬನ್, ಕ್ಲಿಬ್, ಆ ರೀತಿ ಏನೋ ಒಂದು ಕೊಟ್ಟಾಗ ಆ ಮಕ್ಕಳು ಮುಖದಲ್ಲಿ ಒಂದು ಖುಷಿ ಇರುತ್ತಲ್ವ. ಈಗ ಸರಸ್ವತಿ ಪೂಜೆ ದಿನ ಎಲ್ಲರಿಗೂ ಕೂಡ ನಾವು ನೋಟ್ಬುಕ್ಕು, ಪೆನ್ಸಿಲ್ ಕೊಟ್ವಿ. ಆ ಮಕ್ಕಳು ಕಣ್ಣಲ್ಲಿ ಎಷ್ಟು ಖುಷಿ ಇರುತ್ತೆ ಅಂದರೆ ಅವ್ರ ಮನೇಲಿ ಎಷ್ಟೋ ಕೊಡಿಸ್ತಾರೆ. ಬಟ್ ಅವ್ರು ಈ ರೀತಿ ಬಂದಾಗ ಒಂದು ವಸ್ತು ಕೊಟ್ಟರು ಕೂಡ ಅವರು ಫುಲ್ಲು ಎಂಜಾಯ್ ಮಾಡ್ತಾರೆ. ಆ ರೀತಿ ಖುಷಿ ಖುಷಿಯಿಂದ ನಮ್ಮ ಮನೆಯಿಂದ ಅವರು ಹೊರಗಡೆ ಹೋಗಬೇಕು. ಹಾಗೆ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಉತ್ತಮವಾದ ಆರೋಗ್ಯವನ್ನು ನಾವು ಪಡೆದುಕೊಳ್ಬೋದು ಮತ್ತು ಮನೆಯಲ್ಲಿ ಶಾಂತಿ ಮೂಡುತ್ತೆ, ಅಭಿವೃದ್ಧಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಹೇಳ್ಬೋದು ಏನೋ ಒಂದು ಹೇಳ್ತಾರೆ. ನಾವು ಮನಸ್ಸಿಟ್ಟು ನಾವು ಆ ದೇವಿಯನ್ನು 9 ದಿನದಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀವಲ್ವ. ಈ ದಿನ ಅಷ್ಟೇ ಭಕ್ತಿಯಿಂದ ತಾಯಿಯನ್ನು ಕೇಳಿಕೊಂಡು ಪೂಜೆ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ರಿಸಲ್ಟ್ನ. ಯಾಕಂದರೆ 100% ಎಫರ್ಟ್ ಹಾಕಿರಬೇಕು. ಆ ದೇವ್ರ ಮನೇಲಿ ಕೂತ್ಕೊಂಡು ನಾವು ಪೂಜೆ ಮಾತ್ರ ಮಾಡ್ತಾಯಿರ್ತೀವಿ, ನಮ್ಮ ದೇಹ ಅಲ್ಲಿರುತ್ತೆ, ನಮ್ಮ ಮನಸ್ಸು ಎಲ್ಲೋ ಓಡಾಡ್ತಾ ಇರುತ್ತೆ. ಆ ರೀತಿ ಅಂತೂ ನಾವು ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಈ ಪೂಜೆಯನ್ನು ಅಂದರೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಕೇತು ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ಈ ಪೂಜೆಯನ್ನು ಭಕ್ತಿಯಿಂದ ಮಾಡಬೇಕು. ಈ ದಿನ ಎಲ್ಲ ದೇವತೆಗಳನ್ನು 8 ದೇವತೆಗಳನ್ನು ಒಳಗೊಂಡಂತಹ ನವದುರ್ಗೆಯ ಅಂದರೆ ನವದುರ್ಗೆ 9 ಅವತಾರಗಳನ್ನು ಹೊತ್ತು ಬರ್ತಾಳೆ. 8 ದೇವತೆಗಳನ್ನು ಒಳಗೊಂಡ ಸಿದ್ಧಿದಾತ್ರಿ ಅಂದರೆ 9 ದೇವತೆಗಳನ್ನು ಪೂಜೆ ಮಾಡುವಂಥದ್ದು.
ನೆನಪಿರಲಿ ಫ್ರೆಂಡ್ಸ್, ಕನ್ಯಾ ಪೂಜೆ ಅಂದರೆ 2 ವರ್ಷದಿಂದ 10 ವರ್ಷದೊಳಗಿನ ಮಕ್ಳಿಗೆ ಮಾತ್ರ ಕನ್ಯಾ ಪೂಜೆ, ಕನ್ಯೆಯರು ಅಂತ ಕರೆಯೋದು. ಅದನ್ನು ಬಿಟ್ಟು ನಾವು 10 ವರ್ಷದಿಂದ ದಾಟಿರುವಂಥ ಮಕ್ಕಳನ್ನ ಕನ್ಯೆಯರು ಅಂತ ಕರೆಯೋದಕ್ಕೆ ಆಗಲ್ಲ. ಹಾಗಾದರೆ ಈಗ ಆ ದೇವಿಗೆ ಇಷ್ಟವಾದ ಬಣ್ಣ ಯಾವುದು ಅಂತ ತಿಳ್ಕೊಳ್ಳೋಣ. ಇಷ್ಟವಾದ ಬಣ್ಣ ಅಂದರೆ ಗುಲಾಬಿ ಬಣ್ಣ. ಸಿದ್ಧಿದಾತ್ರಿ ದೇವತೆಗೆ ಗುಲಾಬಿ ಬಣ್ಣ ಅಂದರೆ ತುಂಬಾ ಇಷ್ಟ. ಆ ಬಣ್ಣದ ವಸ್ತ್ರವನ್ನು ಧರಿಸಿ ಆ ದೇವಿಗೆ ಪೂಜೆ ಮಾಡುವಂಥದ್ದು. ಆ ದೇವಿಗೆ ಇಷ್ಟವಾದ ನೈವೇದ್ಯ ಯಾವುದಪ್ಪ ಅಂದರೆ ತುಂಬಾ ಈಸಿ. ಈ ಕಡಲೆಕಾಳು ಬರುತ್ತಲ್ವ, ಆ ಕಡಲೆಕಾಳು ಉಸ್ಲಿನ ಮಾಡಿಕೊಂಡು ದೇವರಿಗೆ ಇಡುವಂಥದ್ದು. ಸೊ ಈಗ ಕಡಲೆಕಾಳು ಉಸ್ಲಿ ಅಂದರೆ ಅದಕ್ಕೆ ನಾವು ಈರುಳ್ಳಿ ಎಲ್ಲ ಹಾಕ್ತೀವಲ್ವ. ಕಾಮನಾಗಿ ನಾವು ಏನಪ್ಪ ಅಂದರೆ ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ದಯವಿಟ್ಟು ಈರುಳ್ಳಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಜಸ್ಟು ಸಾಸಿವೆ, ಜೀರಿಗೆ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅಷ್ಟನ್ನೇ ಯೂಸ್ ಮಾಡಿಕೊಂಡು ಅದನ್ನು ವಿಸಲಲ್ಲಿ ಕೂಗಿಸ್ಕೊಂಡು, ಅಂದರೆ ಕುಕ್ಕರಲ್ಲಿ 1-2 ವಿಸಲ್ ಕೂಗಿಸ್ಕೊಂಡು ನಂತರ ಅದನ್ನು ಹುರ್ಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು, ರೆಡಿಯಾಗುತ್ತೆ ಕಡಲೆಕಾಯಿ ಉಸ್ಲಿ. ಅದನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಣೆ ಮಾಡಿ, ಸೊ ಸಾಯಂಕಾಲ ಮಕ್ಳಿಗೆ ಏನಾದರೂ ಕುಂಕುಮ ಕೊಡ್ತೀರಲ್ವ, ಅವಾಗೇನಾದರೂ ಮನೆಯಲ್ಲಿ ಸಿಂಪಲ್ಲಾಗಿ ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಳಿ. ಕಾಯಿಯಿಂದ ತಯಾರಿಸಿದಂಥ ಏನಾದರೂ ಒಂದು ನೈವೇದ್ಯವನ್ನು ಮಾಡಿಕೊಂಡು ಮಕ್ಕಳಿಗೆ ಕೊಡಿ. ಈ ದಿನ ಆ ದೇವಿಗೆ ಇಂಥದ್ದೇ ಹೂವನ್ನು ಅರ್ಪಣೆ ಮಾಡಬೇಕು ಅನ್ನೋದೇನೂ ಇಲ್ಲ. ಎಲ್ಲ ಥರದ ಹೂವನ್ನು ಅರ್ಪಣೆ ಮಾಡ್ಬೋದು. ಎಲ್ಲ ತರಹದ ಹಣ್ಣುಗಳನ್ನು ಆ ದೇವಿಗೆ ಅರ್ಪಣೆ ಮಾಡ್ಬೋದು. ಅಂದರೆ ಸಿದ್ಧಿದಾತ್ರಿ ಅಂದರೆ 9 ದೇವತೆಗಳನ್ನು, ಅಂದರೆ 8 ದೇವತೆಗಳನ್ನೊಳಗೊಂಡಂತಹ ದೇವತೆ ಆಗಿರೋದ್ರಿಂದ ಎಲ್ಲ ತರಹದ ಹೂವು, ಎಲ್ಲ ಥರದ ಹಣ್ಣುಗಳನ್ನು ನೈವೇದ್ಯವಾಗಿ ಆ ದೇವಿಗೆ ಅರ್ಪಣೆ ಮಾಡೋದ್ರಿಂದ ಆ ದೇವಿ ಸಂತೃಪ್ತಳಾಗ್ತಾಳೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ದಿನ ಕೊನೆಯ ದಿನ ಆಗಿರೋದ್ರಿಂದ, ಅಂದರೆ ನಾಳೆ ವಿಜಯದಶಮಿ, ನಾಳೆ ಬೇರೆ ಬನ್ನಿ ಮರದ ಪೂಜೆ ಇರುತ್ತೆ. ಯಾವ ರೀತಿ ಅಂತ ನಾನು ಒಂದು ವಿಡಿಯೋದಲ್ಲಿ, ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ಕೊನೆಯ ದಿನ ಸಿದ್ಧಿದಾತ್ರಿ ದೇವತೆ ಪೂಜೆ ಇರೋದ್ರಿಂದ ಬೆಳಿಗ್ಗೆ 4 ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:27ರಿಂದ 5:45ರವರೆಗೆ, ಸಂಜೆ ಗೋಧೂಳಿ ಸಮಯದಲ್ಲಿ 6:05ರಿಂದ 6:45ರವರೆಗೆ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಆ ಸಮಯದಲ್ಲಿ ಕನ್ಯರನ್ನು ಕರೆಸಿ ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ಅವರಿಗೇನಾದರೂ ಒಂದು ಉಡುಗೊರೆಯನ್ನು ಕೊಟ್ಟು ಸಿಹಿಯನ್ನು ಕೊಡಬೇಕಾಗುತ್ತೆ. ನಂತರ ಹೊಸ್ತಿಲು ಪೂಜೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೊಸ್ತಿಲು ಪೂಜೆಯನ್ನು ಮಾಡ್ಕೋಬೇಕು. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ, ಅಂದರೆ ಮುಸ್ಸಂಜಲಿ ಮಾಡಿಕೊಂಡ್ರೆ ಮಾಡೋರು ಈಗಲೇ ಮಾಡ್ಕೋಬೋದು ಒಂದು 6:30 ಒಳಗಡೆಗೆ. ಇಲ್ಲ ಅಂದರೆ ಸಂಜೆ 5:45 ಮೇಲೆ ಹೊಸ್ತಿಲು ಪೂಜೆಯನ್ನು ಮಾಡ್ಕೋಬೇಕು. ಹೊಸ್ತಿಲು ಮುಂದೆ ರಂಗೋಲಿ ಎಲ್ಲ ಹಾಕಿ ಒಂದು ಮಣೆ ಇಟ್ಟು ಅದ್ರ ಮೇಲೆ ಹಣ್ಣುಗಳನ್ನು ಇಟ್ಟು ಕಾಯಿ ಹೊಡೆದು ಆ ದೇವಿಗೆ, ಅಂದರೆ ಹೊಸ್ತಿಲು ಪೂಜೆ ವೆರಿ ವೆರಿ ಇಂಪಾರ್ಟೆಂಟು. ಹೊಸ್ತಿಲು ಪೂಜೆಯನ್ನು ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿ, ಇಷ್ಟು ದಿನ ನಿನ್ನ ಪೂಜೆಯನ್ನು ಮಾಡಿದ್ದೀನಿ, ನನ್ನ ಕೋರಿಕೆಗಳನ್ನು ಈಡೇರಿಸು ತಾಯಿ ಅಂತ ಕೇಳಿಕೊಂಡು ಹೊಸ್ತಿಲು ಪೂಜೆಯನ್ನು ನೆರವೇರಿಸಬೇಕು. ಇದನ್ನು ನೆರವೇರಿಸಾದ್ಮೇಲೆ ನಾವು ಮಾಡ್ತಾ ಇರುವಂತಹ 9 ದಿನದ ದುರ್ಗಾದೇವಿಯ ವ್ರತ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಮುಗೀತು ಅಂದಮೇಲೆ ಈ ದೀಪನ ನೀವು ಅಲುಗಾಡಿಸೋದಕ್ಕೆ ಹೋಗಬೇಡಿ ದಯವಿಟ್ಟು. ನಾಳೆ ವಿಜಯದಶಮಿ ಇದೆ. ನಾಳೆ ಬೆಳಿಗ್ಗೆ ಪುನಃ ಪೂಜೆ ಮಾಡಿಕೊಂಡು ನಂತರ ನಾವು ಬನ್ನಿ ಮರಕ್ಕೆ ಹೋಗಿ ಬರಬೇಕು. ಪೂಜೆ ಮಾಡಿಕೊಂಡು ಯಾವ ರೀತಿ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.